ಹಾಯ್ ಫ್ರೆಂಡ್ಸ್, ನಾನಿವತ್ತು ಹುರಿದು ರೋಸ್ಟ್ ಮಾಡಕ್ಕೆ ಹೋಗ್ತಿರೋದು ಯಾರ ಮೇಲಪ್ಪ ಅಂದರೆ ಕರ್ನಾಟಕದಲ್ಲಿ ಬರುವಂಥ 3 ಅದ್ಭುತಗಳನ್ನು. ಒಬ್ಳು ಗಂಡನ ಜೊತೆ ಮಾಡೋದನ್ನು ರೀಲ್ಸ್ಗೋಸ್ಕರ ಇನ್ನೊಬ್ಬನ ಜೊತೆ ಬಸರಾಗೋದಂತೆ. ಹೆಂಗಿದೀವಿ ಕಪಲ್ಸ್, ರೀಲ್ಸ್ ಕಪಲ್ಸ್. ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ. ಅದಕ್ಕೆ ಹೇಳೋದು ಗುರು, ಕುಂಟನ್ನ ಕುರುಡನ್ನ ಬೋಳನ್ನ ಯಾವತ್ತೂ ನಂಬಾರ್ದು. ಮತ್ತೆ ಇನ್ನೊಬ್ಳು ಕಪಿ ಮುಂಡೆದು ಕಿಪ್ಪಿ ಕೀರ್ತಿ. ಯಾಕೆ ಜನರೇ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ನೋಡೋಕ್ ಹಿಂಗ್ ಅವಳೆ, ಬಟ್ ಆದ್ರೆ ಆ ಅಕ್ಕನಿಗೆ ರಶ್ಮಿಕಾ ಮಂದಣ್ಣಗಿಂತ ಹೆಚ್ಚು ಬಾಯ್ ಫ್ರೆಂಡ್ಸ್ ಅವಳು. ಅಲ್ಲ ಗುರು, ಇವಳಿಗೆ ಇಷ್ಟು ಬಾಯ್ ಫ್ರೆಂಡ್ಸು ಬೆಸ್ಟೀಸು ಅವರೇ ಅಂತ ಅಂದ್ರೆ ಇನ್ನು ಬೇರೆ ಹುಡುಗಿರೆಲ್ಲ ಹಾಯ್ ಫ್ರೆಂಡ್ಸ್, ನಾವೀಗ ಹಾಡಾಡ್ತಾ ಇದೀವಿ. ಚೆನ್ನಾಗಿದ್ಯಾ ನೋಡಿ. ಎಲ್ಲಾ ಗ್ರಹಗಳು ಒಂದೇ ಕಡೆ ಸೇರ್ಕೊಂಡಿದಾವೆ. ಏನ್ ವಿಷಯ? ನಾವೀಗ ಹಾಡಾಡ್ತಾ ಇದೀವಿ. ಚೆನ್ನಾಗಿದ್ಯಾ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವುಗಳು ಮಾತಾಡೋದೇ ಕೇಳಕ್ಕಾಗಲ್ಲ, ಅದು ಬೇರೆ ಹಾಡ್ತೀರಾ? ಜೀವ ಹೂವಾಗಿದೆ, ಬಾಳು ಹಾಳಾಗಿದೆ. ಮೇಡಮ್ ಅದ ಯಮ್ಮ ತಾಯಿ ಸಾಕು ಮುಚ್ಚವ, ಅದೇನ್ ಬಾಯ ಇಲ್ಲ 1980 ಮಾಡೆಲ್ ಇಂಜಿನ್. ಜೀವ ಹೂವಾಗಿದೆ, ಬಾಳು ಹಾಳಾಗಿದೆ. ಜೀವ ಹೂವಾಗಿದೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಇನ್ಸ್ಟಾ ಬ್ಯಾನ್ ಆಗಲಿ. ಕಣ್ಣಿಗೆ ಹಾಕೋ ಕಾಡಿಗೆಗೆ ಅಂತಾರೆ ಕಾಜಲ್ಲು, ಕಣ್ಣಿಗೆ ಹಾಕೋ ಕಾಡಿಗೆಗೆ ಅಂತಾರೆ ಕಾಜಲ್ಲು. ಈ ಆಂಟಿ ಕೊಡ್ತಾವಳೆ ಕಟ್ಟಪ್ಪನಿಗೆ ಸಿಗ್ನಲ್ಲು. ಇವ್ರು ಹಾಡು ಕೇಳಿ ನಾನಾದೆ ಪಾಗಲ್ಲು. ಜೈ ಮಹೇಶ್ವತೆ. ಹೌದು ಗುರು. ಕಬಡ್ಡಿ 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 ಅದೇನು ಹಂಗಾಡ್ತಿ? ಏನ್ ಕಬಡ್ಡಿ ಆಟ ಯಾವತ್ತು ಆಡೇ ಇಲ್ವಾ ನೀನು? ನಾನೇನಂತ ತಿಳ್ಕೊಂಡಿದ್ಯಾ ನೋಡಿಲಿ. ಅಯ್ಯೋ, ಅದೆಲ್ಲ ತೋರ್ತ ಮೂಡೆಲ್ಲ ಹಾಳು ಮಾಡ್ಬೇಡ ನಿನ್ನ ಅಜ್ಜಿ. ಲೋ ಅಂಕಲ್ಲು ನೋಡು, ಇನ್ನ ರೇಷ್ಮಾ ಕರಿಷ್ಮಾ ಆಗ್ತಾ ಇರೋದನ್ನ ನೋಡು. ಏ ಹಲ್ಲ, ತೋಬಾ ತೋಬಾ ತೋಬಾ. ಅಲ್ಲ ಗುರು, ಏನು ನೋಡ್ಬಿಟ್ಟೆ ಗುರು ಜಸ್ಟ್ ಈಗ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. ಗಂಡಿ ಮಕ್ಕಳು, ಹಾತಿ ಮಕ್ಕಳು, ಚೋ ಮಕ್ಕಳು ಆಮೇಲೆ ಬರ್ತಾರ ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ಸ್ಗೋಸ್ಕರ ಮೈ ಮಾರ್ಕೊಳ್ಳೋದು. ಅಲ್ಲ, ರೇಷ್ಮಾ ಆಂಟಿ ಎಕ್ಸ್ಪ್ರೆಷನ್ ಇಲ್ಲೋ ನೋಡಿರೋ ತರ ಅನ್ನಿಸ್ತಿದೆ. ಒಬ್ಬ ದಣಿದಿರುವ ವ್ಯಕ್ತಿ ಹಿಂದೆ ಸ್ಯಾಟಿಸ್ಫೈಡ್ ಮಹಿಳೆಯ ಪ್ರಯತ್ನವಿದೆ. ನಮಗೆಲ್ಲ ಗೊತ್ತಾಗೋಯ್ತು. ಹೆಂಗಿದೀವಿ ಕಪಲ್ಸ್, ರೀಲ್ಸ್ ಕಪಲ್ಸ್. ಪರವಾಗಿದೆ, ನಿಮ್ದೇ ಹವಾ. ವಾವ್. ಚಾಕ್ಲೇಟು ಬ್ಯಾಂಗಲ್ ಇಂದ ಶುರುವಾಗಿ ಚಾಕ್ಲೇಟ್ ಫ್ಲೇವರ್ ತನಕ ಯಾವಾಗ ಹೋಯ್ತು ಗೊತ್ತೇ ಆಗಲಿಲ್ಲ. ಅಂತೂ ಇಂತೂ ಕಟ್ಟಪ್ಪ ಸಾಧಿಸ್ಬಿಟ್ಟು. ಕಂಗ್ರಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು ಅಬ್ಬಬ್ಬಬ್ಬ ಲ್ಯಾಟ್ರಿ. ಅದೇ ಒಂದು ಮಾತಿದೆ ಅಲ್ವಾ, ಅನ್ನ ಹಳಸಿತ್ತು ನಾಯಿ ಹಸ್ದಿತ್ತು, ಹಂಗಾಯ್ತು. ಬರೀ ಇಂಥದೆಯಾ? ಅಲ್ಲ ಅಂಕಲ್ಲು, ನಿಮ್ಗಾದ್ರೂ ಗೊತ್ತಾಗೋದು ಬೇಡವೆ? ಈ ನನ್ನ ಮಕ್ಕಳು ಇಬ್ರು ರೀಲ್ಸ್ ಮಾಡೋದು ಬಿಟ್ಟು ಬೇರೆ ಇನ್ನೇನೇನು ಮಾಡ್ತಾರೆ ಅಂತ. ಈ ನನ್ನ ಮಕ್ಕಳು ಬ್ರದರ್ ಸಿಸ್ಟರ್ ಅನ್ಕೊಂಡೇ ಬಸರಾಗೋದ್ಲಲ್ಲ. ಪರ್ಸನಲ್ ಆಗಿ ನಮ್ದು ಏನು ಇಲ್ಲ. ಶಿ ಇಸ್ ಮೈ ಸಿಸ್ಟರ್, ಐ ಆಮ್ ಹಿಸ್ ಬ್ರದರ್. ಯಲ್ಲಾ, ತೋಬಾ ತೋಬಾ ತೋಬಾ. ಅರ್ಥ ಆಯ್ತು ಅನ್ಸುತ್ತೆ. ಏನವಾ ಚುಟು ಚುಟು ಅನ್ನತ್ತ ಇಚ್ಗಾಡ್ ಕೊಡ್ತೀನಿ ಇರು. ಯಾವ ಬೋಸ್ ಹೇಳ್ಯಾನೋ ಕರೆಕ್ಟಾಗಿನೇ ಹೇಳ್ಯಾನ. ಪ್ರೀತಿ ಮುಖ ನೋಡಿ ಮಾಡೋದಿರಲ್ಲ, ಮುಖ ನೋಡಿ ಪ್ರೀತಿ ಆಗೋದಿದ್ದಿದ್ರೆ ದೇವರು ಟೂತ್ ಕ್ರಿಯೇಟ್ ಮಾಡ್ತಿರ್ಲಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಹೌದು ಕಡೆ ಕೊಡ್ತಾ ಬರ್ತೀನಿ ಕಡೆ. ತಿಕ್ಕದ ಮೇಲೆ 2 ಸರಿಯಾಗಿ ಹೊಡಿರಿ ಅಂಕಲ್ಲು. ಒಬ್ಬ ಜಾಸ್ತಿ ಆಗಿದೆ ಅವಳಿಗೆ. ಅಲ್ಲ, ಒಂದು ಮಾತು ಹೇಳ್ತೀನಿ ಕೇಳಿ. ಜಗತ್ತಲ್ಲಿ 20% ಜಗಳ ದುಡ್ಡಿನ ಸಲುವಾಗಿ ಆಗ್ತವೆ, 30% ಜಗಳ ಆಸ್ತಿ ಸಲುವಾಗಿ ಆಗ್ತವೆ, ಇನ್ನು 50% ಜಗಳ ತೂತಿನ ಸಲುವಾಗಿ ಆಗ್ತವೆ. ಬರೀ ಇಂಥದೆಯಾ? ನೀನ್ ಹೇಳಿದ್ದೇನು ಗಂಡನ್ ಬಿಡ್ತೀನಿ ಇನ್ಸ್ಟಾಗ್ರಾಮ್ ಬಿಡಲ್ಲ ಅಂದಲ್ಲ ತಾನೇ? ನಿನ್ನ ಅಮ್ಮನ್ ಏನಕ್ಕೆ ಇನ್ಸ್ಟಾಗ್ರಾಮ್ಗೋಸ್ಕರ ಗಂಡನ್ನೇ ಬಿಡ್ತಾವಂತೆ.
ಅಲ್ಲ ರೇಷ್ಮಾ ಆಂಟಿ, ಕಕ್ಕಕ್ಕೆ ಕಲ್ಲು ಹೊಡೆದ್ರೆ ಕಕ್ಕ ಸಿಡಿದೆ ಇರುತ್ತಾ? ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ನಾನು ರಸಗುಲ್ಲಾಗೆ ನೋಡಿ ತುಂಬಾ ಇಮೋಷನಲ್ ಆಗುತ್ತೆ, ಗೊತ್ತಾಗ ಇಮೋಷನಲ್ ಆಗುತ್ತೆ, ನನಗೆ ಖುಷಿ ಕೂಡ ಆಗುತ್ತೆ. ಕಟ್ಟಪ್ಪ ಸಮರಕ್ಕೆ ಸಿದ್ಧ ಆಗ್ತಾವ. ಸಾಬಾಸ್. ರೇಷ್ಮಾ ಗಂಡನ ಬಿಟ್ಟು ನಿನ್ ಜೊತೆ ಯಾಕೆ ಅವಳೆ ಅಂತ ಇವಾಗ ಗೊತ್ತಾಯ್ತು ಬಿಡು. ಮಕ್ಕಳು ಕಷ್ಟಪಟ್ರಿ, ಆಮೇಲೆ ಸಕ್ಸಸ್ ಅನ್ನೋದು ನಿಮ್ ಸಾಮಾನ್ ಮೇಲೆ ಬಂದ್ಬಿಟ್ಟಿರೋ. ಸೂಪರ್ ಮಾಮ. ಗಂಡನ್ನ ಗಾಂಡ ಮಾಡಿಬಿಟ್ಟು ಮಿಂಡನ್ ಜೊತೆ ಚಕ್ಕಂದ ಆಡಕ್ ಹೋಯ್ತಿಯಲ್ಲ, ನಾಚಿಕೆ ಆಗಲ್ವಾ ಮುದೇವಿ ನಿಂಗೆ? ಇಲ್ಲಿ ಬಂದ್ ಮಲ್ಗಿದ್ದಿಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಆಸತ್ತು ಬ್ಯಾಸತ್ತು ಹುಳಿ ಬಂದು ಕಲ್ಲಿನ ಮೇಲೆ ಕುಂತ್ರ ಕಲ್ಲನ್ ಕಪ್ಪಿ ಅಂತಾನೆ. ಬರೀ ಇಂಥದೆಯ. ಗಂಡ ಕುಡಿಯೋಕೆ ಅಂತ ಬಾರ್ಗೆ ಹೋದ್ರೆ ಮಿಂಡ ಕೆಯ್ಯ ಅಂತ ಮನೆಗ್ ಬಂದ. ಸಾಬಾಸ್. ಆದ್ರೂ ನಂಗೆ ಇವ್ರ ಮೇಲೆ ಮೊದ್ಲಿಂದನೂ ಒಂದು ಡೌಟ್ ಇತ್ತು, ಆದ್ರೆ ಇವತ್ತು ಪ್ರೂವ್ ಆಗೋಯ್ತು. ಓ ಅಂಕಲ್ಲು, ನೀವೇನ್ ಬೇಜಾರು ಮಾಡ್ಕೋಬೇಡಿ, ನಿಮ್ಗೆ ಮಕ್ಕಳು ಯಾರೇ ಮೋಟಿವೇಶನ್ ಕೊಡ್ತೀನಿ ಕೇಳಿ. ಜೀವನದಲ್ಲಿ ಸೋಲನ್ನ ಸ್ವೀಕರಿಸೋದ್ ಕಲೀರಿ. ಅನುಭವ ಮತ್ತೆ ಎರಡೂ ಒಂದೇ ದಿನದಲ್ಲಿ ಬರಲ್ಲ. ಒಂದು ವೇಳೆ ಬಂದ್ರು ಯಾವತ್ತೂ ಸೀದಾ ಇಮೋಷನಲ್ ಡ್ಯಾಮೇಜ್. ಈಗ ನಮ್ಮ ಕಪ್ಪೆ ಕರಕರ ಕಿಪ್ಪಿ ಕೀರ್ತಿ ಬಗ್ಗೆ ಮಾತಾಡೋಣ ಬನ್ನಿ. ನನಗೆ ಒಂದೊಂದು ಅವನು ಸತಿ ತುಂಬಾ ಕೋಪ ಮಾಡ್ಕೊಂತಾನೆ. ಅಕ್ಕ ಮತ್ತೆ ಅಕ್ಕನ ಲವ್ ಸ್ಟೋರಿ ಹೆಂಗಪ್ಪ ಅಂತ ಅಂದ್ರೆ, ರೋಮಿಯೋ ಜೂಲಿಯೆಟ್, ಲೈಲಾ ಮಜ್ನುಗಿಂತ ಟಾಪ್ ಲವ್ ಸ್ಟೋರಿ. ಬಾಸ್, ನಾ ಎಷ್ಟೋ ಲವ್ ಸ್ಟೋರಿಗಳನ್ನ ಪುಸ್ತಕದಲ್ಲಿ ಓದಿದ್ದೀನಿ, ಕೇಳಿದೀನಿ. ಲೈಲಾ ಮಂಜಣ್ಣ, ರೋಮಿಯೋ ರಾಮಣ್ಣ. ಸಮಥಿಂಗ್ ನಾನು ಹೇಳ್ತಾ ಇಲ್ಲ, ರಿಯಲ್ ಆಗಿ ನನ್ನ ಸಹಿಸ್ಕೊಂಡಿದ್ದಾನಂದ್ರೆ ಅವ್ನು ನಿಜವಾಗೂ ಗ್ರೇಟ್. ಅಕ್ಕ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಒಂದು ಸಲ ಟ್ರೆಂಡ್ ಆಗ್ತಾನೆ ಇರ್ತಾರೆ. ಸಾಬಾಸ್. ರಿಯಲ್ ಆಗಿ ಹೇಳ್ತಾ ಇದ್ದೀನಿ, ಸುಮ್ಮನೆ ವಿಡಿಯೋಗೋಸ್ಕರ ಸಮಥಿಂಗ್ ನಾನು ಹೇಳ್ತಾ ಇಲ್ಲ. ಅಲ್ಲ, ಕನ್ನಡದಲ್ಲೇ ಮಾತಾಡು. ಅದ್ಯಾಕೋ ಕಣ ಕ್ಯಾಮ್ರಾ ಕಂಡ್ರೆ ಸಾಕು, ಇರೋ ಬರೋ ಇಂಗ್ಲಿಷ್ ಎಲ್ಲ ಆಚೆ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ರಿಯಲ್ ಆಗಿ ನನ್ನ ಸಹಿಸ್ಕೊಂಡಿದ್ದಾನಂದ್ರೆ ಅವ್ನು ನಿಜವಾಗೂ ಗ್ರೇಟ್. ಅಲ್ಲ, ನಿನ್ನ ಮೇಂಟೈನ್ ಮಾಡೋದು ಅಂದ್ರೆ ಸುಮ್ಮನೆನಾ? 6 ಆನೆ ಬೇಕಾದ್ರೂ ಪಳಗಿಸ್ಬಿಡ್ತಾರೆ, ಒಂದು ಕಿಪ್ಪಿ ಕೀರ್ತಿನ ಪಳಗ್ಸೋಕ್ಕಾಗಲ್ಲ. ನನ್ ಡಾನ್ಸ್ ಮೆಚ್ಚಿ 500 ರೂಪಾಯಿ ಕೊಟ್ಟಿರೋ ಪಂಚಾಯತಿ ಪರಮೇಶಿ ಅವ್ರಿಗೆ ಧನ್ಯವಾದಗಳು. ಎಲ್ಲಿದ್ದೀರಾ ಪಂಚಾಯತಿ ಪರಮೇಶಿ ಮಾಮ? ಮುತ್ತ ಇವಳನ್ನ ಬಿಟ್ಟು ಬೇರೆಯವ್ರ ಜೊತೆ ಹೋದಾಗ ಅಕ್ಕನ ಕಷ್ಟ ತಡಿಯೋಕ್ ಆಗದೆ ಸಲೂನಲ್ಲೇ ಕುಡ್ದು ಬಂದಿದ್ದವೆ. ಹಿಂಗ್ ಕುಡ್ದು ತಿಕ್ಕಲ್ ಬಲ್ಲಿ ತರ ಆಡೋದು, ಆಮೇಲೆ ಲೈವ್ ಅಲ್ಲಿ ಬಂದು ನಾನು ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ ಫ್ರೆಂಡ್ಸ್ ಅಂತ ಮೊಸಳೆ ಕಣ್ಣೀರ್ ಹಾಕೋದು. ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ನೂರಾರು ಜನ್ಮದ ಗೆಳತಿ. ಅಲಾಗುರು ಏನು ಹೇಳೋಣ ಇವಕ್ಕೆ? ಒಳ್ಳೆ ಹೀಟ್ಗೆ ಬಂದಿರೋ ಹೋರಿನೂ ಹಿಂಗೆ ಜಿಗಿದಾಳಲ್ಲ. ಹಿಂಗೆ ಬೆಡ್ ಮೇಲೆ ಕುಣಿಯೋದೇ ಟ್ಯಾಲೆಂಟಾ? ಇನ್ನು ಈ ಮುಖಕ್ಕೆ ಈ ನನ್ನ ಮಕ್ಕಳೆಲ್ಲ ಹಿಂದೆ ಬಿದ್ದವ್ರೆ. ಹೀಟ್ಗೆ ಬಂದಿರೋ ನಾಯಿ ಥರ. ನಾನು ಜನ್ಮಕ್ಕೆ ಹೋಗೋ. ಅಲ್ಲಾಗುರು ಇವಳಿಗೆ 3 ಜನ ಬಾಯ್ ಫ್ರೆಂಡ್ಸ್. ಅಲ್ಲಾಗುರು ಇವಳು ಮೇನ್ ಲವರು ಮುತ್ತು, ಅವನು ಬೇರೆ ಗೇ ಅಂತೆ. ಇವಳು ನೋಡಿದ್ರೆ ವೈಟ್ ಪೇಪರ್ ಥರ ಅವಳು. ಅದು ಹೆಂಗ್ ರೊಮ್ಯಾನ್ಸ್ ಮಾಡ್ತೀರಾ ಅನ್ನೋದೇ ಡೌಟ್. ಬರೀ ಇಂಥದೆಯ. ಶಬಾಷ್. ಅಲ್ಲ, ಇನ್ನೊಮ್ಮೆ ತೋರಿಸು. ಯಾವ ಕಾಲು ಧೂಳನ್ನ ನೀನು ಹಿಂಗ ಹಚ್ಕೋತಿ. ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಅರ್ಥ ಆಯ್ತು ಅನ್ಕೋತೀನಿ. ಅರ್ಥ ಆಯ್ತು ಅನ್ಸುತ್ತೆ. ಬರೀ ಇಂಥದೆಯ. ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದ? ಬಾರೋ, ಯಾರು ಬರಬೇಡ ಅಂದಿದ್ದು. ಅಕ್ಕನ್ ನಡೆಯೋ ಸ್ಟೈಲ್ ನೋಡಿ, ಒಳ್ಳೆ ಆಪ್ತಮಿತ್ರ ಸಿನಿಮಾದಲ್ಲಿ ಬರೋ ನಾಗವಲ್ಲಿ ತರ ಬರ್ತಾರೆ. ಮತ್ತೆ ಈ ನನ್ನ ಮಕ್ಕಳು ಅವಳನ್ನ ಯೂಸ್ ಮಾಡ್ಕೊಂಡ್ ಮೇಲ್ ಬರೋದು.
ಆಮೇಲೆ ಅವಳಿಗೆ ಮೋಸ ಮಾಡೋದು, ಅವಳು ಮತ್ತೆ ಲೈವಲ್ಲಿ ಬಂದು ನಾನು ಡಿಪ್ರೆಷನಲ್ಲಿ ಇದ್ದೀನಿ ಅನ್ನೋದು, ಮತ್ತೆ ಕಾಂಪ್ರಮೈಸ್ ಆಗೋದು. ನಿನ್ ಜನ್ಮಕ್ಕೆ ಹೋಗೋ. ಭೇಟಿ ಆದ್ಮೇಲೆ ನೀವು ನೋಡಿರ್ತೀರ ಸಾಕಷ್ಟು ಕಮೆಂಟ್ ಬಂದಿರುತ್ತೆ, ಹೌದು. ಇಬ್ರು ಜೋಡಿ ಸಕ್ಕದಾಗಿದೆ. ಅಲ್ಲ ಆಂಕರ್ ಗುರು, ನೀನೇ ಅವಳಿಗೊಂದು ಬಾಳ್ ಕೊಟ್ಬಿಡಪ್ಪ ಹೋಗ್ಲಿ ಅತ್ತಾಗಿ. ಸಕ್ಕದಾಗಿದೆ, ಕಪ್ಪೆ ಕಿಪ್ಪಿ ಒಂದಾದ್ರೆ ಒಳ್ಳೇದಾಗುತ್ತೆ ಅಂತ. ಕಪ್ಪೆ ಕಿಪ್ಪಿ ಇದಕ್ಕಿಂತ ಒಳ್ಳೆ ಜೋಡಿ ಬೇಕೆ? ಮಾಡಿಸ್ಬಿಡಿ ಹೋಗ್ಲಿ ಅತ್ತಾಗಿ. ಹೆಂಗಿದ್ರು ಈ ಇಂಟರ್ವ್ಯೂ ಮಾಡೋರು, ಬಿಗ್ ಬಾಸ್ ಅವರು ಮತ್ತೆ ರಿಯಾಲಿಟಿ ಶೋಗಳೆಲ್ಲ ಬರೀ ಇದನ್ನೇ ತಾನೇ ಮಾಡ್ತಿರೋದೀಗ. ಅಯ್ಯೋ ಇವನು ಯಾವನೋ ಬಂದ್ಬಿಟ್ನಲ್ಲೋ ಇಲ್ಲಿ. ಸದ್ಯ ನಮ್ಮ ಪುಣ್ಯ ಕ್ಯಾಮ್ರಾ ಇದೆ ಅಂತ ಮಗು ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ಒಂದು ವೇಳೆ ಕ್ಯಾಮ್ರಾನೇ ಇಲ್ಲದೆ ಹೋಗಿದ್ರೆ ಇಡೀ ರಾಜ್ಯನೇ ಖುಷಿ ಪಡೋ ಸುದ್ದಿನೇ ಬರ್ತಿತ್ತು. ಅರ್ಥ ಆಯ್ತು ಅನ್ಸುತ್ತೆ. ನೆಮ್ಮದಿ ಬೇಕು ಅಂತ ಅಂದ್ರೆ ಪವಿತ್ರವಾದ ಜಾಗದಲ್ಲಿ ಮಲ್ಕೊಳ್ಬೇಕು, ಪವಿತ್ರಾಳ ಜೊತೆ ಅಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರಲ್ಲಿ ಕೂಡ ಇದ್ದೀನಿ. ಫಾಲೋ ಮಾಡಿಲ್ಲ ಅಂದರೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಶಿವನಿ ಶಂಭುಲಿಂಗ ಲಡ್ಡು ಮುಕ್ಕನ ಅವತಾರ ಈಗಿನ ಸಂಚಾರಿ ದೇವರ ಸಂಚಾರ ಮಾಡುತ್ತ ಭಕ್ತರ ಮನಿಯ ಬೆಳಕನ್ನ ಮಾಡ್ಯಾರ.